RCB ಮತ್ತು SRH ನಡುವೆ ಇರೋದ್ರಿಂದ ಕರ್ನಾಟಕದಲ್ಲಂತೂ ಕ್ರೇಜ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. IPL ಅನ್ನೋದೇ ಒಂದು ದೊಡ್ಡ ಹಬ್ಬ ಇದ್ದಾಗೆ ಇಂಡಿಯಾದಲ್ಲಿ RCB ಹೋಮ್ ಗ್ರೌಂಡ್ ಮ್ಯಾಚ್ ಆಗ್ತಿರೋದ್ರಿಂದ ಇಲ್ಲಿ ಬೇರೆ ರೀತಿಯ ಕ್ರೇಜ್ ಇದೆ. RCB ಗೆ ಒಂಥರ ಲಕ್ ಇದ್ದಾಗೆ ಅಂತಾನೆ ಹೇಳ್ಬೋದು. RCB ಗೆ ಯಾವ್ದೆಲ್ಲ ಮೈನಸ್ ಪಾಯಿಂಟ್ ಅಂತ ನಾವು ನೋಡ್ತಾ ಹೋದ್ರೆ, ಅವರಿಗೆ ಇಂಜುರಿ ಆಗಿರೋ ಕಾರಣ ಅವ್ರಿಗೆ ಮೊದಲ 2 ಮ್ಯಾಚ್ ಗಳಲ್ಲಿ RCB ತಂಡದಲ್ಲಿ ಆಡ್ತಾ ಇಲ್ಲ. ಅವರು ಯಾವ ರೀತಿ ಮ್ಯಾಚ್ ಅನ್ನ ಲೀಡ್ ಮಾಡ್ತಾರೆ ಅನ್ನೋದು ಕೂಡ ನಾವು ನೋಡ್ಬೇಕು. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. IPL 2026 ಇವತ್ತಿನಿಂದ ಶುರುವಾಗ್ಲಿಕ್ಕಿದೆ. ಉದ್ಘಾಟನಾ ಮ್ಯಾಚ್ ಕೂಡ RCB ಮತ್ತು SRH ನಡುವೆ ಇರೋದ್ರಿಂದ ಕರ್ನಾಟಕದಲ್ಲಂತೂ ಕ್ರೇಜ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ IPL ಅನ್ನೋದೇ ಒಂದು ದೊಡ್ಡ ಹಬ್ಬ ಇದ್ದಾಗೆ ಇಂಡಿಯಾದಲ್ಲಿ. ಸೊ ಇವತ್ತು ಸದ್ಯಕ್ಕೆ RCB ಹೋಮ್ ಗ್ರೌಂಡ್ ಮ್ಯಾಚ್ ಆಗ್ತಿರೋದ್ರಿಂದ ಇಲ್ಲಿ ಬೇರೆ ರೀತಿಯ ಕ್ರೇಜ್ ಇದೆ. ನಾವು RCB ಮತ್ತೆ SRH ಮ್ಯಾಚ್ ಅನ್ನ ನೋಡ್ತಾ ಹೋದ್ರೆ, ಇದುವರೆಗೂ RCB ಮತ್ತು SRH 26 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದೆ. ಈ 26 ಪಂದ್ಯಗಳಲ್ಲಿ 13 ಬಾರಿ SRH ವಿನ್ ಆಗಿದ್ರೆ 11 ಬಾರಿ RCB ವಿನ್ ಆಗಿದೆ. ಆದ್ರೆ ಈ ಸಲ ಮ್ಯಾಚ್ ಆಗ್ತಿರೋದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಓಪನಿಂಗ್ ಮ್ಯಾಚ್ ಕೂಡ. ಸೊ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಷ್ಟು ಬಾರಿ SRH ಮತ್ತೆ RCB ಮುಖಾಮುಖಿ ಆಗಿದ್ರು, ಅತಿ ಹೆಚ್ಚು ಬಾರಿ ಈ ಒಂದು ಸ್ಟೇಡಿಯಂ ಅಲ್ಲಿ 8 ಬಾರಿ RCB ವಿನ್ ಆಗಿದೆ. ಸೊ ಹಾಗಾಗಿ RCB ಒಂದು ರೀತಿಯಲ್ಲಿ SRH ವಿರುದ್ಧ ಮ್ಯಾಚ್ ಆಗೋದ್ರಲ್ಲಿ RCB ಗೆ ಒಂಥರ ಲಕ್ ಇದ್ದಾಗೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ಒಂದು 27ನೇ ಪಂದ್ಯ ನಾವು RCB ಮತ್ತೆ SRH ನೋಡ್ತಾ ಇದ್ದೇವೆ. ಸೊ ಈ ಒಂದು ಪಂದ್ಯದಲ್ಲಿ RCB ಗೆ ಯಾವ್ದೆಲ್ಲ ಮೈನಸ್ ಪಾಯಿಂಟ್ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಹ್ಯಾಸಲ್ವುಡ್ ಅವರು ಇರದೇ ಇರೋದು. ಹ್ಯಾಸಲ್ವುಡ್ ಅವರು ನಮ್ಮ ಒಂದು RCB ಟೀಮ್ಗೆ ಲಕ್ಕಿ ಚಾಮ್ ಅಂತಾನೆ ಹೇಳ್ಬೋದು. ಅವ್ರು ಇದ್ದ ಒಂದು ಟೀಮ್ ಏನಂತ ಹೇಳಿದ್ರೆ ಯಾವಾಗ್ಲೂ ವಿನ್ ಆಗುತ್ತೆ, ಪ್ರತಿ ಆವೃತ್ತಿಯಲ್ಲೂ ವಿನ್ ಆಗಿರೋದು ನಾವು ನೋಡಿದ್ದೇವೆ. ಸೊ ಮೊದಲನೇದಾಗಿ ಲಾಸ್ಟ್ ಟೈಮ್ ಅದ್ಭುತ ಬೌಲಿಂಗ್ ನಿಂದ ಅವರು ಎಲ್ಲರ ಮನಸ್ಸನ್ನ ಗೆದ್ದಿದ್ರು, ಎಸ್ಪೆಷಲಿ RCB ಅಭಿಮಾನಿಗಳದ್ದು. ಸೊ ಹಾಗಾಗಿ ಅವ್ರನ್ನ ಒಂಥರ ಲಕ್ಕಿ ಚಾಮ್ ಅಂತಾನೆ ಹೇಳ್ಬೋದು. ಅವ್ರು ಬಂದಾಗ ಅವರ ಆಟದಿಂದ RCB ವಿನ್ ಆಗಿದೆ ಅನ್ನೋ ಒಂದು ಕೂಡ ಎಲ್ಲರೂ ಹೇಳ್ತಾ ಇರುವಂತದ್ದು. ಹಾಗಾಗಿ ಹ್ಯಾಸಲ್ವುಡ್ ಅವರು ಒಂಥರ ನಮಗೆ ಲಕ್ ಇದ್ದಾಗೆ. ಅವರಿಗೆ ಇಂಜುರಿ ಆಗಿರೋ ಕಾರಣ ಅವ್ರಿಗೆ ಮೊದಲ 2 ಮ್ಯಾಚ್ ಗಳಲ್ಲಿ RCB ತಂಡದಲ್ಲಿ ಆಡ್ತಾ ಇಲ್ಲ ಅವರು. ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ, RCB ಗೆ ಒಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ ಇಶಾನ್ ಕಿಶನ್ ಅವರು. ಅವರ ಫಾರ್ಮ್ ಅಂತೂ ನೀವು ನೋಡದೇ ಇದ್ದೀರಾ. ಅಂದ್ರೆ ಇಷ್ಟು ದಿನಗಳಲ್ಲಿ ನಾವು ನೋಡ್ತಾ ಬರ್ಬೇಕಾದ್ರೆ IPL ಅಲ್ಲಿ ಅವ್ರು ಒಂಥರ ಅಬ್ಬರಿಸ್ತಾರೆ ತುಂಬಾ. ಸೊ ಹಾಗಾಗಿ ಅವರನ್ನ ಹೆಂಗ್ ಕಂಟ್ರೋಲ್ ಮಾಡ್ತಾರೆ RCB ಬೌಲರ್ಸ್ ಅನ್ನೋದೇ ಒಂದು ರೀತಿಯ ಅವರಿಗೆ ಇರುವಂತ ಒಂದು ಸವಾಲು. ಸೊ ಇನ್ನೊಂದು ಕಡೆ ನಾವು ನೋಡ್ತಾ ಹೋದ್ರೆ SRH ಅನ್ನ ನಾವು ನೋಡ್ತಾ ಹೋದ್ರೆ, ಈ ಸಲ ಪ್ಯಾಟ್ ಕಮಿನ್ಸ್ ಅವರು ಮೊದಲ ಒಂದು ಕ್ಯಾಪ್ಟನ್ ಆಗಿದ್ರು ಕೂಡ ಅವ್ರಿಗೆ ಇಂಜುರಿ ಇರೋ ಕಾರಣ ಈ ಸಲ ಇಶಾನ್ ಕಿಶನ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ಯಾಟ್ ಕಮಿನ್ಸ್ ಅವರು ಬರೋ ತನಕ ಮಾತ್ರ ಇಶಾನ್ ಕಿಶನ್ ಅವರು ಮ್ಯಾಚ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮ್ಯಾಚ್ ಅನ್ನ ಲೀಡ್ ಮಾಡ್ತಾರೆ ಅನ್ನೋದು ಕೂಡ ನಾವು ನೋಡ್ಬೇಕು SRH ಅವ್ರನ್ನ. ಸೊ ಈ ಒಂದು ಎಲ್ಲಾ ನಡುವೆ ನಾವು ಇತಿಹಾಸನ ನಾವು ನೋಡ್ತಾ ಹೋದ್ರೆ, ಇದಕ್ಕಿಂತ ಮುಂಚೆ SRH ಮತ್ತೆ RCB 2ನೇ ಬಾರಿಗೆ ಓಪನಿಂಗ್ ಪಂದ್ಯನ ಆಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ 2017ರಲ್ಲಿ SRH ಮತ್ತೆ RCB ಮುಖಾಮುಖಿ ಆಗಿತ್ತು ಓಪನಿಂಗ್ ಇವೆಂಟ್ ಅಲ್ಲಿ, ಓಪನಿಂಗ್ ಮ್ಯಾಚ್ ಅಲ್ಲಿ. ಈಗ ಮತ್ತೆ 2026ರಲ್ಲಿ ಮತ್ತೆ ಓಪನಿಂಗ್ ಮ್ಯಾಚ್ ಅನ್ನ ಇದು 2 ತಂಡಗಳು ನಡೆಸ್ತಾ ಇದ್ದಾವೆ. ಇನ್ನು ಇವರ ಒಂದು ಈ ಸಲ ಯಾರೆಲ್ಲ ಸಂಭಾವನೀಯ ಆಟಗಾರರು ಇವತ್ತು ಯಾರೆಲ್ಲ ಆಡ್ತಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ, RCB ಅಲ್ಲಿ ಅಫ್ಕೋರ್ಸ್ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರು, ಫಿಲ್ ಸ್ಟಾಲ್, ವೆಂಕಟೇಶ್ ಅಯ್ಯರ್, ಟೀಮ್ ಡೇವಿಡ್, ಅದರ ಜೊತೆಗೆ ಜಿತೇಶ್ ಶರ್ಮಾ, ರೊಮಾರಿಯಾ ಶೇಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಅದರ ಜೊತೆಗೆ ಜಾಕಬ್ ಬೇತಲ್, ಮುಂಗೇಶ್ ಯಾದವ್ ಅವರು ಸಂಭಾವನೀಯ ಆಟಗಾರರಾಗಿದ್ದಾರೆ. ಇನ್ನು SRH ನಾವು ನೋಡ್ತಾ ಹೋದ್ರೆ, ಇಶಾನ್ ಕಿಶನ್ ಅವರು, ಅಭಿಷೇಕ್ ವರ್ಮಾ, ಟ್ರಾವಿಸ್ ಹೆಡ್, ಅದರ ಜೊತೆಗೆ ಹೆನ್ರಿಚ್ ಕ್ಲಾಸನ್, ಲಿಯಾಮ್ ಲಿವಿಂಗ್ ಸ್ಟೋನ್, ನಿತೀಶ್ ಕುಮಾರ್ ರೆಡ್ಡಿ, ಅನಿಕೇತ್ ವರ್ಮಾ, ಬ್ರೈಡನ್ ಕ್ರಾಸ್, ಹರ್ಷಲ್ ಪಟೇಲ್, ಶಿವನಾಗ್ ಕುಮಾರ್, ಜೀಶನ್ ಅನ್ಸಾರಿ, ಇವರೆಲ್ಲ ಸಂಭಾವನೀಯ ಆಟಗಾರರು ಅಂತ ಹೇಳ್ತಾ ಇದ್ದೇವೆ. ಸೊ ಒಂದು ಕಡೆ ನಾವು ಈ ಕಡೆ ನಮ್ಮ ಒಂದು RCB ಅಲ್ಲಿ ಒಂದು ಒಳ್ಳೆಯ ಬೌಲಿಂಗ್ ಕೂಡ ಇದೆ. ಆ ಕಡೆ ನಮ್ಮ ಕೃಣಾಲ್ ಪಾಂಡ್ಯ ಆಗಿರ್ಬೋದು ಅಥವಾ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಒಂದು ಒಳ್ಳೆ ಬೌಲರ್ಸ್ ಕೂಡ ಹೌದು. ಸೊ ಈ ಒಂದು ಮ್ಯಾಚ್ ಏನು ಅಂತ ಹೇಳಿದ್ರೆ, ಒಂದು ಎಂಟೈರ್ಲಿ ಯಾರು ಈ ಸಲ ವಿನ್ ಆಗ್ತಾರೆ ಅನ್ನೋದೇ ಒಂದು ಕುತೂಹಲ ಅಂತಾನೆ ಹೇಳ್ಬೋದು. SRH ಆಗಿರ್ಬೋದು, ಅದ್ರ ಜೊತೆಗೆ RCB ಆಗಿರ್ಬೋದು, ಎರಡೂ ಕೂಡ ಮೈನಸ್ ಕೂಡ ಪಾಯಿಂಟ್ ಉಂಟು, ಪ್ಲಸ್ ಪಾಯಿಂಟ್ ಕೂಡ ಉಂಟು. ಸೊ ಹಾಗಾಗಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅನ್ನೋದೇ ಒಂದು ಕುತೂಹಲ ಅಂತಾನೆ ಹೇಳ್ಬೋದು. ಒಂಥರ ಹೈ ವೋಲ್ಟೇಜ್ ಮ್ಯಾಚ್, ಅದು ಕೂಡ ಓಪನಿಂಗ್ ಮ್ಯಾಚ್ ಆಗಿರೋದ್ರಿಂದ ಇನ್ನೂ ಕ್ರೇಜ್ ಜಾಸ್ತಿ ಇರುತ್ತೆ ಯಾರು ವಿನ್ ಆಗ್ತಾರೆ ಅಂತ. ಇನ್ನು ಎರಡೂ ಟೀಮ್ ಅಲ್ಲಿ ಕೂಡ ಸಮಬಲ ಇರೋದ್ರಿಂದ ಯಾರು ವಿನ್ ಆಗ್ತಾರೆ ಅನ್ನೋ ಒಂದು ಕುತೂಹಲ ಹೆಚ್ಚಾಗಿದೆ. ಇವತ್ತು 7:15ಗೆ ಮ್ಯಾಚ್ ಶುರುವಾಗ್ಲಿಕ್ಕಿದೆ. 7 ಗಂಟೆಗೆ ಟಾಸ್ ಆಗುತ್ತೆ. ಅದಾದ ಬಳಿಕ ಯಾರು ಬೌಲಿಂಗ್ ಆಯ್ಕೆ ಮಾಡ್ತಾರೆ, ಯಾರು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.